ಕ್ವಶನ್ ನಂಬರ್ 6 ಸಾರ್ವಜನಿಕ ಸಾಲ ಋಣಭಾರದ ಬಗ್ಗೆ ಕೇನ್ಸ್ ರವರ ನೇತರ ಪರಿಭಾವನೆಗಳನ್ನು ವಿವರಿಸಿ. ಫಸ್ಟ್ ಒನ್, ಕೇನ್ಸ್ ಪರಿಭಾವನೆಗಳು ಮತ್ತು ಕೇನ್ಸ್ ರವರ ಅಭಿಪ್ರಾಯದಂತೆ ಅವರ ಅಂಶಗಳನ್ನು ಇನ್ನು ನೋಡಿ ಬರ್ರಿ ಏನು ಹೇಳ್ಯಾರ ಅವರ ಅಂಶಗಳು. ಫಸ್ಟ್ ನೋಡ್ರಿ, ಸರ್ಕಾರವು ನಿರುದ್ಯೋಗ ನಿವಾರಣೆಗಾಗಿ ಶ್ರಮಿಸುವಾಗ ಸರಕುಗಳಿಗೆ ಬೇಡಿಕೆ, ಉತ್ಪಾದನೆ, ಬಂಡವಾಳ ಮತ್ತು ಹೂಡಿಕೆ ಉದ್ಯೋಗಗಳು ಹೆಚ್ಚಬೇಕೆಂದರೆ ಸಾರ್ವಜನಿಕ ವೆಚ್ಚವನ್ನು ಗಣನೀಯವಾಗಿ ಅಧಿಕಗೊಳಿಸಬೇಕು, ಹೆಚ್ಚಿರಬೇಕಂತ ಹೇಳ್ಯಾರ. ಸೆಕೆಂಡ್ ಒನ್, ಪರಿಣಾಮಕಾರಿ ಬೇಡಿಕೆಯನ್ನು ಉನ್ನತಗೊಳಿಸಲು ಹಾಗೂ ಜನರ ಬಳಿ ಸಾಕಷ್ಟು ಕೊಳ್ಳುವ ಶಕ್ತಿ ಮತ್ತು ಶೇಖರವಾಗುವಂತೆ ಮಾಡಲು ಅವರ ಮೇಲೆ ವಿಧಿಸಲಾಗದ ತೆರಿಗೆಗಳನ್ನು ಕಡಿಮೆ ಪ್ರಮಾಣದಲ್ಲಿರಬೇಕೆಂಬುದನ್ನು ತಿಳಿಸಿದ್ದಾರೆ. ಕೇಂದ್ರ ಅವರು ತೆರಿಗೆಗಳ ಮುಖಾಂತರ ಸಂಗ್ರಹಿಸಲಾಗುವ ವರಮಾನ ಮತ್ತು ಸಾರ್ವಜನಿಕ ವೆಚ್ಚದ ಗಾತ್ರಕ್ಕಿಂತ ಬಹಳ ಕಡಿಮೆ ಇರುವುದರಿಂದ ಕೊರತೆಯ ಧನ ವಿನಿಯೋಗ ವಿಧಾನವನ್ನು ಅವರು ಅವಲಂಬಿಸಬೇಕಾಗುತ್ತದೆ ಎಂಬುದನ್ನು ನಾವು ತಿಳಿಯಬಹುದ್ರಿ. ತದನಂತರ ಸರ್ಕಾರದ ವರಮಾನಗಳಿಗೆ ಮೀರಿದ ಸಾರ್ವಜನಿಕ ವೆಚ್ಚವನ್ನು ನಿರ್ವಹಿಸುವ ಹಾಗೂ ಸಾರ್ವಜನಿಕ ಸಾಲದ ಪರಿಣಾಮಕಾರಿಯಾದ ಮೂಲವಾಗಿರುತ್ತದೆ ಎಂಬುದನ್ನು ತಿಳಿಯಬಹುದ್ರಿ. ಆಯವ್ಯಯ ಎರಡು ಭಾಗಗಳನ್ನು ವಿಂಗಡಿಸುವುದು ಮತ್ತು ಅವು ಯಾವುವು ಅಂದ್ರೆ ಫಸ್ಟ್ ಒನ್ ರಾಜಸ್ವ ಅಥವಾ ಪ್ರಸಕ್ತ ಆಯವ್ಯಯ ಎಂಬುದನ್ನು ತಿಳಿಯಬಹುದು. ಸೆಕೆಂಡ್ ಒನ್ ಬಂಡವಾಳ ಆಯವ್ಯಯ. ಕೇನ್ಸ್ ರವರ ಭಾವನೆಗಳ ಯಾವ ರೀತಿ ಇದಾವ ಎಂಬುದನ್ನು ನೋಡ್ಬೋದು. ಫಸ್ಟ್ ಒನ್, ಸಾರ್ವಜನಿಕ ಸಾಲ ಯಾವಾಗಲೂ ಹಣದುಬ್ಬರ ಕಾರಣೀಯವಾದುದಲ್ಲ ಎಂಬುದನ್ನು ತಿಳಿಬಹುದು. ಸೆಕೆಂಡ್ ಒನ್, ರಾಷ್ಟ್ರೀಯ ಆರ್ಥಿಕ ಆಯವ್ಯಯ ಅವಶ್ಯಕತೆ. ಥರ್ಡ್ ಒನ್, ಸಾಲದಿಂದ ಬಂಡವಾಳ ಆಯವ್ಯಯಕ್ಕೆ ಸಂಪನ್ಮೂಲ ಪೂರೈಕೆ. ಫೋರ್ತ್ ಒನ್, ತಾತ್ಕಾಲಿಕ ಸಾಲ ಎತ್ತುವಳಿ ಅವಶ್ಯಕತೆ. ಫಿಫ್ತ್ ಒನ್, ಆಂತರಿಕ ಸಾಲ ಎತ್ತುವಳಿಯಿಂದ ಉಳಿತಾಯ ಮತ್ತು ಖಾಸಗಿಯ ಹೂಡಿಕೆ ನಷ್ಟ. ಸಿಕ್ಸ್ ಒನ್, ಯುದ್ಧದ ಮತ್ತಿತರ ತುರ್ತು ಉದ್ದೇಶವಾಗಿದೆ ಎಂಬುದನ್ನು ತಿಳಿಯಬಹುದು. ಸೆವೆಂತ್ ಒನ್, ಬಾಹ್ಯ ಸಾಲ ಎತ್ತುವಳಿಯ ಅವಶ್ಯಕತೆ. ಮತ್ತು ಏಳ್ತ್ ಒನ್, ಏನು ಹೇಳ್ಯಾರಂದ್ರೆ ತೆರಿಗೆಯ ದರದ ಕೇಂದ್ರವರ ತೆರಿಗೆಯ ದರಗಳನ್ನು ನಯಗೊಳಿಸಲು ಎಂಬುದನ್ನು ಹೇಳ್ಯಾರ. ಏಳನೇ ಪ್ರಶ್ನೆ ನೋಡಿದಾಗ್ರಿ, ಸಾರ್ವಜನಿಕ ಸಾಲದ ಹೆಚ್ಚಳ ಪರಿಣಾಮಗಳನ್ನು ವಿವರಿಸಿ. 10 ಮಾರ್ಕ್ಸ್ ಕೇಳ್ರೆ ಹೆಂಗೆ ಬರೀಬೇಕಂದ್ರೆ ಫಸ್ಟ್ ಪೀಠಿಗೆ ಅನಂತರ ಪಾಯಿಂಟ್ಸ್ ಹಾಕ್ಸ್ಬೇಕ್ರಿ. ಪರಿಣಾಮಗಳು ಬರೀಬೇಕ್ರಿ, ಅನಂತರ ಉಪಸಂಹಾರ ಬರೀಬೇಕ್ರಿ. 10 ಮಾರ್ಕ್ಸ್ ಕ್ವಶನ್ ಸಂಹಾರ ಮೊದಲು ಹಾಕ್ಬೇಕ್ರಿ. ಫಸ್ಟ್ ಒನ್ ದ್ರವ್ಯತ್ವದ ಏರಿಕೆ. ಸೆಕೆಂಡ್ ಒನ್ ಅನುಭೋಗದ ಹೆಚ್ಚಳ. ಥರ್ಡ್ ಒನ್ ಹೂಡಿಕೆಯ ಗಾತ್ರದ ಏರಿಕೆ. ಮತ್ತು 4 ನಂಬರ್ ಯಾವುದಂದ್ರೆ ಆದಾಯ ಮತ್ತು ಸಂಪತ್ತಿನ ಮರು ವಿತರಣೆ. ಫಿಫ್ತ್ ಒನ್ ಉತ್ಪಾದನೆಯ ಏರಿಕೆ. ಸಿಕ್ಸ್ತ್ ಒನ್ ಉದ್ಯೋಗ ಅವಕಾಶಗಳ ವಿಸ್ತರಣೆ ಎಂಬುದನ್ನು ನಾವು ತಿಳಿಬಹುದ್ರಿ. 8ನೇ ಪ್ರಶ್ನೆ ರೀ, ಬಜೆಟ್ ವಿಧಾನಗಳನ್ನು ಚರ್ಚಿಸಿ. ಫಸ್ಟ್ ಒನ್ ಹೆಚ್ಚುವರಿ ಆಯವ್ಯಯ ಪಟ್ಟಿ. ಅದರೊಳಗೆ ಪ್ರಯೋಜನಗಳು ಯಾವ ಬರ್ತಾವ ಅಂದ್ರೆ ಈ ಹಣದುಬ್ಬರ ಆಗಿಲ್ಪಡದಿರುವಿಕೆ ಅಂದ್ರೆ ಹಣದುಬ್ಬರ ಕಾರಿಯಾಗಿಲ್ಲದಿರುವಿಕೆ. ಬಿ ಸಾಕಷ್ಟು ಹಣದ ಸಂಗ್ರಹ. ಸಿ ಸಂಪನ್ಮೂಲಗಳ ಸಂರಕ್ಷಣೆ. ತದನಂತರ ಯಾವ ಪಾಯಿಂಟ್ಸ್ ಬರ್ದ ದುಷ್ಟ ಯೋಜನೆಗಳು ಯಾವ ಬರ್ತಾವ. ಫಸ್ಟ್ ಒನ್ ತೆರಿಗೆಯ ಹೊರೆ. ಬಿ ಅಭಿವೃದ್ಧಿಯ ಕಡೆಗಣನೆ. 2 ಸಮತೋಲನ ಆಯವ್ಯಯ ಪಟ್ಟಿ. 3 ಕೊರತೆ ಆಯವ್ಯಯ ಪಟ್ಟಿ ಎಂಬುದನ್ನು ನಾವು ತಿಳಿಬೋದ್ರಿ. ಥ್ಯಾಂಕ್ ಯು ಆಲ್ ರೀ. ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಹಾಗೂ ನಮ್ಮ ಕ್ಲಾಸ್ ಯಾರು ಕೇಳ್ತಾ ಇದ್ರ ಅವರ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ, ನೋಟಿಫೈ ಆಗ್ರಿ ಎಂಬುದನ್ನು ಅಂದ್ರೆ ನಾವು ನಿಮಗೆ ತಿಳಿಸ್ತೀವಿ ರೀ. ಈ ನೋಡಿಸ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಹಾಕಿರ್ತೀವಿ ರೀ. ನಮ್ದು ಟೆಲಿಗ್ರಾಮ್ ಚಾನಲ್ ಐತ್ರಿ, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ನಿಮ್ಗೆ ಉಳ್ಕಿದ್ ಮತ್ತೆ ಯಾವ ನೋಡಿಸ್ಬೇಕಾರೆ ನಾವು ಅಲ್ಲಿ ಹಾಕ್ತಿರ್ತೀವಿ ರೀ. ಥ್ಯಾಂಕ್ ಯು ಆಲ್.